ಊಟ ಆದ ತಕ್ಷಣ ಎದೆ ಉರಿಯೋ ಥರ ಆಗುತ್ತಾ ಅಥವಾ ರಾತ್ರಿ ಹೊತ್ತು ಹೊಟ್ಟೆಯಲ್ಲಿ ಏನೋ ಒಂಥರ ಅಹಿತಕರ ಅನುಭವದಿಂದ ನಿದ್ದೆ ಬರದೇ ಇರ್ಬೋದು. ಹೀಗಾಗೋದು ತುಂಬಾ ಜನಕ್ಕೆ. ಇದು ತುಂಬಾ ಸಾಮಾನ್ಯವಾದ ಸಮಸ್ಯೆ. ಪ್ರತಿದಿನ ಲಕ್ಷಾಂತರ ಜನ ಇದನ್ನ ಅನುಭವಿಸ್ತಾರೆ. ಹಾಗಾದ್ರೆ ಬನ್ನಿ, ಈ ಅಸಿಡಿಟಿಯಿಂದ ತಕ್ಷಣಕ್ಕೆ ಹೇಗೆ ಆರಾಮ್ ಪಡ್ಕೋಬೋದು ಅನ್ನೋ ಸಿಂಪಲ್ ಮತ್ತು ಎಫೆಕ್ಟಿವ್ ಉಪಾಯಗಳನ್ನ ನೋಡೋಣ. ಹೌದು ಅಲ್ವಾ? ತುಂಬಾ ಜನರಿಗೆ ಕಾಡೋ ಈ ಪ್ರಶ್ನೆ, ಊಟ ಚೆನ್ನಾಗೇ ಮಾಡಿರ್ತೀವಿ ಆದ್ರೆ ಆಮೇಲೆ ಯಾಕೆ ಈ ಸುಡೋ ಅನುಭವ? ಬನ್ನಿ, ಇದರ ಹಿಂದಿನ ಕಾರಣ ಏನು ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಪರಿಹಾರ ಅಂತಾನೂ ತಿಳ್ಕೊಳ್ಳೋಣ. ಸರಿಯೇ, ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕೋಕು ಮುಂಚೆ ಆ ಸಮಸ್ಯೆ ಅಂದ್ರೆ ಏನು ಅಂತ ಸರಿಯಾಡಿ ಅರ್ಥ ಮಾಡ್ಕೋಬೇಕಲ್ವಾ? ಹಾಗಾದ್ರೆ ಈ ಸುಡುವ ಸಂವೇದನೆ ಅಂದ್ರೆ ಅಸಿಡಿಟಿ ಅಂತೀವಲ್ಲ, ಅದು ಅಂದ್ರೆ ಏನು? ತುಂಬಾನೇ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅಸಿಡಿಟಿ ಅನ್ನೋದು ನಮ್ಮ ಹೊಟ್ಟೆ ಅತಿಯಾಗಿ ಆಸಿಡ್ ಅಥವಾ ಆಮ್ಲವನ್ನು ಉತ್ಪಾದನೆ ಮಾಡಿದಾಗ ಆಗೋದು. ಸಾಮಾನ್ಯವಾಗಿ ಈ ಆಸಿಡ್ ಆಹಾರ ಜೀರ್ಣ ಮಾಡೋಕೆ ಬೇಕೇ ಬೇಕು. ಆದರೆ ಅದು ಜಾಸ್ತಿ ಆದಾಗ ಅಥವಾ ನಮ್ಮ ಅನ್ನನಾಳಕ್ಕೆ ವಾಪಸ್ ಬಂದಾಗ ನಮಗೆ ಎದೆ ಉರಿ ಅಂತೀವಲ್ಲ, ಆ ಅನುಭವ ಆಗುತ್ತೆ. ಇದಕ್ಕೆ ಕಾರಣಗಳು ಎಲ್ಲೂ ದೂರ ಇಲ್ಲ, ನಮ್ಮ ದೈನಂದಿನ ಅಭ್ಯಾಸಗಳಲ್ಲೇ ಇವೆ. ಖಾರ, ಮಸಾಲೆ, ಎಣ್ಣೆ ಪದಾರ್ಥಗಳು, ತುಂಬಾ ಸ್ಪೀಡಾಗಿ ತಿನ್ನೋದು ಅಥವಾ ಊಟನೇ ಸ್ಕಿಪ್ ಮಾಡೋದು, ಇದರಿಂದ ಹಿಡಿದು ಇವತ್ತಿನ ಲೈಫ್ ಸ್ಟೈಲಲ್ಲಿರೋ ಟೆನ್ಷನ್, ಸ್ಟ್ರೆಸ್, ಸ್ಮೋಕಿಂಗ್ ಮತ್ತು ಅತಿಯಾದ ಕಾಫಿ ಟೀ ಸೇವನೆ, ಹೀಗೆ ಹಲವಾರು ಕಾರಣಗಳಿವೆ. ಅಷ್ಟೇ ಅಲ್ಲ, ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋ ಅಭ್ಯಾಸ ಇದೆಯಲ್ಲ, ಅದು ಈ ಸಮಸ್ಯೆಯನ್ನ ಡಬಲ್ ಮಾಡುತ್ತೆ. ಹಾಗಾದ್ರೆ ಅಸಿಡಿಟಿ ಇದೆಯಾ ಅಂತ ಹೇಗೆ ಗುರ್ತಿಸೋದು? ಕೆಲವು ಸ್ಪಷ್ಟ ಲಕ್ಷಣಗಳಿದಾವೆ. ಎದೆಯಲ್ಲಿ ಊರಿ, ಬಾಯಲ್ಲಿ ಹುಳಿ ಅಥವಾ ಕಹಿ ಟೇಸ್ಟ್ ಬರೋದು, ಹೊಟ್ಟೆ ಉಬ್ಬರಿಸಿದ ಹಾಗೆ ಆಗೋದು, ವಾಂತಿ ಬಂದಾಗೆ ಆಗೋದು ಮತ್ತು ಕೆಲವೊಮ್ಮೆ ಆಹಾರ ನುಂಗೋಕೆ ಕಷ್ಟ ಆಗೋದು, ಇವುಗಳಲ್ಲಿ ಯಾವುದಾದ್ರೂ ಅನುಭವ ಆದ್ರೆ ಅದು ಅಸಿಡಿಟಿಯ ಲಕ್ಷಣ ಆಗಿರ್ಬೋದು. ಸರಿ, ಅಸಿಡಿಟಿ ಅಂದ್ರೆ ಏನು, ಯಾಕೆ ಬರುತ್ತೆ, ಲಕ್ಷಣಗಳೇನು ಅಂತ ಗೊತ್ತಾಯ್ತು. ಈಗ ಎಲ್ರೂ ಕಾಯ್ತಾ ಇರೋ ವಿಷಯಕ್ಕೆ ಬರೋಣ. ಇದರಿಂದ ತಕ್ಷಣಕ್ಕೆ ರಿಲೀಫ್ ಸಿಗೋದು ಹೇಗೆ? ಬನ್ನಿ, ನಮ್ಮ ಅಡಿಗೆ ಮನೆಯಲ್ಲೇ ಇರುವ ಕೆಲವು ಸಿಂಪಲ್ ಮನೆಮದ್ದುಗಳನ್ನು ನೋಡೋಣ. ಲಿಸ್ಟ್ನಲ್ಲಿ ಮೊದಲನೇದು ತಣ್ಣನೆಯ ಹಾಲು. ಇದು ಹೊಟ್ಟೆಯಲ್ಲಿರೋ ಎಕ್ಸ್ಟ್ರಾ ಆಸಿಡ್ನು ಹೀರ್ಕೊಳ್ಳುತ್ತೆ. ಒಂದು ಗ್ಲಾಸ್ ಸಕ್ಕರೆ ಹಾಕದ ತಣ್ಣನೆಯ ಹಾಲನ್ನ ನಿಧಾನವಾಗಿ ಕುಡಿದ್ರೆ ಕೇವಲ 5-10 ನಿಮಿಷದಲ್ಲೇ ಅಷ್ಟು ಬೇಗ ಆರಾಮನ್ಸ್ಬೋದು. ನಮ್ಮ ಅಡ್ಗೆ ಮನೆಯಲ್ಲೇ ಸಿಗೋ ಇನ್ನೊಂದು ವಸ್ತು ಅಂದ್ರೆ ಹಸಿಶುಂಠಿ. ಇದಕ್ಕೆ ಹೊಟ್ಟೆಯ ಉರಿಯೂತವನ್ನ ಕಡಿಮೆ ಮಾಡೋ ಅದ್ಭುತ ಗುಣ ಇದೆ. ಒಂದು ಸಣ್ಣ ತುಂಡು ಹಸಿಶುಂಠಿಯನ್ನ ಜಗಿಯೋದ್ರಿಂದ ಅಥವಾ ಸಕ್ಕರೆ ಇಲ್ಲದ ಶುಂಠಿ ಟೀ ಕುಡಿಯೋದ್ರಿಂದ ಬೇಗ ಪರಿಹಾರ ಸಿಗುತ್ತೆ. ಇನ್ನೊಂದು ತುಂಬಾನೇ ಫಾಸ್ಟಾಗಿರೋ ಪರಿಹಾರ ಅಂದ್ರೆ ಅಡಿಗೆ ಸೋಡಾ. ಅರ್ಧ ಟೀ ಸ್ಪೂನ್ ಅಡಿಗೆ ಸೋಡಾವನ್ನ 1 ಗ್ಲಾಸ್ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿದ್ರೆ ಅದು ತಕ್ಷಣ ಹೊಟ್ಟೆಯ ಆಸಿಡ್ನ ನ್ಯೂಟ್ರಲೈಸ್ ಮಾಡುತ್ತೆ. ಆದ್ರೆ ಒಂದು ವಿಷಯ ನೆನ್ಪಲ್ಲಿಡಿ, ಇದನ್ನ ಆಗಾಗ ಬಳಸಬಾರ್ದು, ಯಾಕಂದ್ರೆ ಇದರಲ್ಲಿ ಸೋಡಿಯಂ ಜಾಸ್ತಿ ಇರುತ್ತೆ. ಕೇವಲ ಎಮರ್ಜೆನ್ಸಿ ಟೈಮ್ನಲ್ಲಿ ಮಾತ್ರ. ಒಂಥರ ಸೌಮ್ಯವಾದ ನ್ಯಾಚುರಲ್ ಪರಿಹಾರ ಬೇಕು ಅಂದ್ರೆ ಮಾಗಿದ ಬಾಳೆಹಣ್ಣು ಬೆಸ್ಟ್. ಇದರಲ್ಲಿ ಆಸಿಡ್ ಕಮ್ಮಿ ಇರೋದ್ರಿಂದ ಮತ್ತು ಫೈಬರ್ ಜಾಸ್ತಿ ಇರೋದ್ರಿಂದ ಇದು ಹೊಟ್ಟೆಯ ಒಳಪದರಕ್ಕೆ ಒಂದು ಪ್ರೊಟೆಕ್ಟಿವ್ ಕೋಟಿಂಗ್ ತರ ಕೆಲಸ ಮಾಡಿ ಆಸಿಡ್ನಿಂದ ಆಗೋ ಉರಿಯನ್ನ ಕಡಿಮೆ ಮಾಡುತ್ತೆ. ಎಳೆನೀರಿನ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಅಲ್ವಾ? ಇದು ಹೊಟ್ಟೆಗೆ ತಂಪು, ದೇಹದ pH ಲೆವೆಲನ್ನ ಬ್ಯಾಲೆನ್ಸ್ ಮಾಡೋಕೆ ಸಹಾಯ ಮಾಡುತ್ತೆ. 1 ಗ್ಲಾಸ್ ಫ್ರೆಶ್ ಎಳೆನೀರು ಕುಡಿದ್ರೆ ಸಾಕು, ತಕ್ಷಣಕ್ಕೆ ಹಿತ ಅನ್ಸುತ್ತೆ. ನಮ್ಮಲ್ಲಿ ಊಟ ಆದ್ಮೇಲೆ ಸೋಂಪು ಕಾಳು ತಿನ್ನೋ ಅಭ್ಯಾಸ ಇದೆಯಲ್ವಾ, ಅದು ಸುಮ್ಮನೆ ಅಲ್ಲ, ಇದು ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡಿ ಅಸಿಡಿಟಿಯನ್ನ ತಡೆಯುತ್ತೆ. ಊಟ ಆದ್ಮೇಲೆ ಒಂದು ಅರ್ಧ ಚಮಚ ಜಗ್ದು ತಿಂದ್ರೆ ಸಾಕು. ಪರಿಹಾರಗಳೆಲ್ಲ ಸರಿ, ಆದ್ರೆ ಸಮಸ್ಯೆ ಮತ್ತೆ ಮತ್ತೆ ಬರದಾಗೆ ತಡೆಯೋದೇ ಬುದ್ಧಿವಂತಿಕೆ ಅಲ್ವಾ? ಅದಕ್ಕಾಗಿ ನಮ್ಮ ಯಾವ ಆಹಾರ ಮತ್ತು ಹವ್ಯಾಸಗಳನ್ನ ಬದಲಾಯಿಸ್ಕೋಬೇಕು ಅಂತ ಈಗ ನೋಡೋಣ. ಈ ಹೋಲಿಕೆ ನೋಡಿ ತುಂಬಾ ಕ್ಲಿಯರ್ ಆಗಿದೆ. ಒಂದ್ಸಲಕ್ಕೆ ಹೊಟ್ಟೆ ತುಂಬಾ ತಿನ್ನೋ ಬದಲು ಸ್ವಲ್ಪ ಸ್ವಲ್ಪ ಆಗಾಗ ತಿನ್ನಿ. ಖಾರ, ಮಸಾಲೆ, ಎಣ್ಣೆ ಪದಾರ್ಥಗಳಿಂದ ದೂರ ಇರಿ. ಆಹಾರವನ್ನ ನಿಧಾನವಾಗಿ ಜಗಿತ್ತಿನ್ನಿ ಮತ್ತು ಕಾಫಿ, ಚಾಕ್ಲೇಟ್ ಕಡಿಮೆ ಮಾಡಿ. ಊಟ ಆದ ತಕ್ಷಣ ಮಲಗಲೇಬೇಡಿ, ಕನಿಷ್ಠ 1 ಗಂಟೆಯಾದ್ರೂ ನೇರವಾಗಿ ಕೂತ್ಕೊಳ್ಳಿ. ಹಾಗೆ ಹೊಟ್ಟೆ ಸುತ್ತ ಟೈಟ್ ಆಗಿರೋ ಬಟ್ಟೆಗಳನ್ನ ಹಾಕೋಬೇಡಿ. ಸರಿ, ಇಷ್ಟೊತ್ತು ಮನೆಮದ್ದುಗಳ ಬಗ್ಗೆ ಮಾತಾಡ್ವಿ, ಆದ್ರೆ ಯಾವಾಗ ಇದು ಕೇವಲ ಅಸಿಡಿಟಿಗಿಂತಲೂ ಗಂಭೀರವಾದ ಸಮಸ್ಯೆ ಆಗಿರಬಹುದು? ವೈದ್ಯರನ್ನ ಯಾವಾಗ ಭೇಟಿ ಮಾಡಬೇಕು? ಈಗ ಹೇಳೋ ಲಕ್ಷಣಗಳನ್ನ ತುಂಬಾನೇ ಸೀರಿಯಸ್ ಆಗಿ ತಗೋಬೇಕು. ವಾರದಲ್ಲಿ 2 ಸಲಕ್ಕಿಂತ ಜಾಸ್ತಿ ಆಸಿಡಿಟಿ ಆಗ್ತಿದ್ರೆ, ತೀವ್ರವಾದ ಎದೆ ನೋವು ಕಡಿಮೆ ಆಗ್ತಿಲ್ಲ ಅಂದ್ರೆ, ಆಹಾರ ನುಂಗೋಕೆ ಕಷ್ಟ ಆದ್ರೆ, ರಕ್ತವಾಂತಿ ಅಥವಾ ಮಲ ಕಪ್ಪ ಆಗಿದ್ರೆ ಅಥವಾ ಇದ್ದಕ್ಕಿದ್ದ ಹಾಗೆ ತೂಕ ಕಡಿಮೆ ಆಗ್ತಿದ್ರೆ ಈ ಲಕ್ಷಣಗಳನ್ನ ಯಾವತ್ತೂ ನಿರ್ಲಕ್ಷಿಸಬೇಡಿ. ಇದು ಯಾವುದೋ ಗಂಭೀರ ಸಮಸ್ಯೆಯ ಸೂಚನೆ ಆಗಿರಬಹುದು. ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ಸರಿ, ಗಂಭೀರ ಲಕ್ಷಣಗಳ ಬಗ್ಗೆ ಗೊತ್ತಾಯಿತು. ಈಗ ಲಾಂಗ್ ಟರ್ಮ್ನಲ್ಲಿ ಅಸಿಡಿಟಿಯಿಂದ ದೂರ ಇರೋದು ಹೇಗೆ ಅನ್ನೋದರ ಬಗ್ಗೆ ಕೆಲವು ಲೈಫ್ ಸ್ಟೈಲ್ ಬದಲಾವಣೆಗಳನ್ನು ನೋಡೋಣ.
ಇಲ್ಲಿ 4 ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಟಿಪ್ಸ್ ಇವೆ. ಮೊದಲನೇದು ಆಹಾರ ಕ್ರಮ. ಸ್ವಲ್ಪವಾಗಿ ಆಗಾಗ ತಿನ್ನಿ. ಎರಡನೇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಯೋಗ ಅಥವಾ ವಾಕಿಂಗ್ನಂತಹ ಚಟುವಟಿಕೆಗಳು ಸಹಾಯ ಮಾಡುತ್ತವೆ. ಮೂರನೇದು ಹೆಲ್ದಿ ವೇಟ್ ಮೇಂಟೈನ್ ಮಾಡೋದು. ಮತ್ತು ಕೊನೆಯದಾಗಿ ಮಲಗುವ ಭಂಗಿ. ಹಾಸಿಗೆಯ ತಲೆಭಾಗವನ್ನ ಸ್ವಲ್ಪ ಎತ್ತರ ಮಾಡಿ ಎಡಮಗ್ಗುಲಲ್ಲಿ ಮಲ್ಗೋದು ತುಂಬಾನೇ ಒಳ್ಳೆಯದು. ನಾವಿಷ್ಟೊತ್ತು ಚರ್ಚೆ ಮಾಡಿದ ಈ ಎಲ್ಲಾ ಸಲಹೆಗಳು ಕೇವಲ ಗೂಗಲ್ನಿಂದ ತೆಗೆದಿದ್ದಲ್ಲ, ಇದರ ಹಿಂದೆ ತಜ್ಞರ ಅನುಭವ ಇದೆ. ಈ ಮಾಹಿತಿಯ ಮೂಲ ಯಾವುದು ಅಂತ ಈಗ ನೋಡೋಣ. ಈ ವಿವರಣೆಯಲ್ಲಿ ನೀಡಲಾದ ಎಲ್ಲಾ ಸಲಹೆಗಳು ಮತ್ತು ಮಾರ್ಗದರ್ಶನಗಳು ಬೆಂಗಳೂರಿನ ಪ್ರತಿಷ್ಠಿತ ಅರ್ಕ ಅನುಗ್ರಹ ಆಸ್ಪತ್ರೆಯ ತಜ್ಞರ ಅನುಭವವನ್ನು ಆಧರಿಸಿವೆ. ತಜ್ಞರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ: ಆಸಿಡಿಟಿಗೆ ಚಿಕಿತ್ಸೆ ನೀಡುವುದಕ್ಕಿಂತ ಅದನ್ನು ತಡೆಗಟ್ಟುವುದೇ ಉತ್ತಮ. ಇದು ನಿಜಕ್ಕೂ ನಾವೆಲ್ಲರೂ ನೆನಪಿನಲ್ಲಿಡಬೇಕಾದ ವಿಷಯ ಅಲ್ವಾ? ಈ ಆಸ್ಪತ್ರೆಯ ಪ್ರಮುಖ ತಜ್ಞರಲ್ಲಿ ಒಬ್ಬರಾದ ಡಾಕ್ಟರ್ ರಮೇಶ್ ಮಕಂ ಅವರು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಮತ್ತು ಬಾರಿಯಾಟ್ರಿಕ್ ಸರ್ಜರಿಯಲ್ಲಿ ಪರಿಣಿತಿಯೊಂದಿದ್ದಾರೆ. 45+. ಯೋಚನೆ ಮಾಡಿ, ಇದು ಬರೀ ಒಂದು ನಂಬರ್ ಅಲ್ಲ, ಇದು ಡಾಕ್ಟರ್ ಮಕ್ಕಂ ಅವರ 45 ವರ್ಷಗಳಿಗೂ ಮೀರಿದ ಅನುಭವ. ನಾವು ಕೇಳಿದ ಪ್ರತಿಯೊಂದು ಸಲಹೆ ಹಿಂದೆಯೂ ಇಷ್ಟು ವರ್ಷಗಳ ಜ್ಞಾನ ಮತ್ತು ಪರಿಣತಿ ಅಡಗಿದೆ. ಕೊನೆಯದಾಗಿ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ: ನಮ್ಮ ದೈನಂದಿನ ಜೀವನ ಶೈಲಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯಕ್ಕೆ ಸಹಾಯ ಮಾಡ್ತಿದ್ಯಾ ಅಥವಾ ಅದಕ್ಕೆ ಹಾನಿ ಮಾಡ್ತಿದ್ಯಾ? ಇದರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ.